ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಈಗಿರುವಂಥ ಸರ್ಕಾರ ಭಾರತೀಯ ಜನತಾ ಪಕ್ಷ, ಹಿಂದಿನ ಸರ್ಕಾರ ಅಂತೂ ಯಾವ ಕಾಂಗ್ರೆಸ್ ಇತ್ತು. ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ಅಜೀರ್ಣಾವಸ್ಥೆಯಲ್ಲಿವೆ. ಆದರೆ ಅದರ ಪುನಶ್ಚೇತನದ ಬಗ್ಗೆ ಪ್ರಧಾನಿಗಳು ಮಾತನಾಡದೆ ಅಪೂರ್ಣಗೊಂಡ ಒಂದು ರಾಮ ದೇವಸ್ಥಾನ ಉದ್ಘಾಟನೆ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನು ತಮ್ಮತ್ತ ಸೆಳೆಯಲು ಪ್ರಯತ್ನಿಸಿರುವುದು ಕಂಡುಬರುತ್ತದೆ. ಇದು ಡೋಂಗಿ ಹಿಂದುತ್ವ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಅಜೀರ್ಣಾವಸ್ಥೆಯಲ್ಲಿರುವ ಎಲ್ಲ ದೇವಸ್ಥಾನಗಳ ಪುನಶ್ಚೇತನಕ್ಕಾಗಿ ಪ್ರಯತ್ನಿಸುತ್ತದೆ. ಇದು ನಿಜವಾದ ಹಿಂದುತ್ವ. ಅಪರೋಕ್ಷ ಭ್ರಷ್ಟಾಚಾರಿ ಮೋದಿಯವರಿಗೆ ಮಕ್ಕಳಿಲ್ಲ, ಅವರು ಭ್ರಷ್ಟಾಚಾರ ಮಾಡಿ ಏನ್ ಮಾಡ್ತಾರೆ ಎಂದು ಜನರಲ್ಲಿ ಬಿಂಬಿಸಿದ್ದಾರೆ. ಆದರೆ ವಾಸ್ತವವೇನೆಂದರೆ ಚುನಾವಣೆ ಬಾಂಡ್ ವಿಷಯಕ್ಕೆ ಸಂಬಂಧಿಸಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 2018ನೇ ಇಸ್ವಿಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನಲ್ಲಿ ವಿಸ್ತೃತ ಚರ್ಚೆ ನಡೆಸಿದೆ. ರಾಜ್ಯಸಭೆಯಲ್ಲಿ ಅಂಗೀಕಾರವಾಗದೆ RBI ಮತ್ತು ಭಾರತ ಚುನಾವಣಾ ಆಯೋಗ ಆರ್ಥಿಕವಾಗಿ ಹೊಡೆತ ಬೀಳುತ್ತದೆ ಎಂದು ತಿಳಿಸಿದರೂ ಲೆಕ್ಕಿಸದೆ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಂದ ಚುನಾವಣೆ ಬಾಂಡ್ ದೇಣಿಗೆ ರೂಪದಲ್ಲಿ 27,000 ಕೋಟಿ ಸಂಗ್ರಹಿಸಿದ್ದಾರೆ. ಇದು ಶ್ರೀಮಂತರಿಗೆ ಅನುಕೂಲವಾಗುತ್ತದೆ. ಭ್ರಷ್ಟಾಚಾರದ ತುತ್ತ ತುದಿಯ ಆಟವಾಗಿದೆ. ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಯಾವತ್ತೂ ಇರಬೇಕೆಂದು ದೇಣಿಗೆ ರೂಪದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿದೆ. ಇದರ ತನಿಖೆ ನಡೆದರೆ ಸ್ವಾತಂತ್ರ್ಯ ನಂತರ ಇಂತಹ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿಲ್ಲ. ಹಾಗಾಗಿ ಮೋದಿ ಸರ್ಕಾರ ಭ್ರಷ್ಟಾಚಾರದೊಂದಿಗೆ ಮುಳುಗಿ ಹೋಗಿದೆ. ಇಂತಹ ಸರ್ಕಾರ ತೊಲಗಬೇಕಿದೆ. ಸುಳ್ಳುಗಳ ಸರದಾರ ಪ್ರಧಾನಿ ಮೋದಿ. ಉದಾಹರಣೆ, ಸ್ವಿಸ್ ಬ್ಯಾಂಕಿನಿಂದ ಕಪ್ಪು ಹಣ ವಾಪಸ್ಸು ತಂದು ಭಾರತೀಯರಿಗೆ ಜೀರೋ ಅಕೌಂಟ್ ಮೂಲಕ ಲಕ್ಷಾಂತರ ಹಣ ಕೊಡುವುದಾಗಿ ಭರವಸೆ ನೀಡಿ ಇದುವರೆಗೂ 1 ಪೈಸೆ ಕಪ್ಪು ಹಣ ತಂದ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು. 2014ರಲ್ಲಿ ಮೋದಿಯವರು ಹೇಳಿದರು, ಬಿಜೆಪಿ ಅಧಿಕಾರ ಬಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ. ಈಗ 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ನೀಡಬೇಕು. ನೀಡಿದರ ಸುಳ್ಳು ಭರವಸೆ. ಕೇವಲ ಸುಳ್ಳು ಭರವಸೆಯನ್ನು ನೀಡುತ್ತಾ ರಾಜಕಾರಣದಲ್ಲಿ ಧರ್ಮಲೇಪನ ಮಾಡಿ ಮುಗ್ಧ ಹಿಂದೂಗಳನ್ನು ಪ್ರಚೋದಿಸಿ ಅಧಿಕಾರ ಲಾಲಸೆಗಾಗಿ ಕೇವಲ ಭಾಷಣ ಮಾಡುತ್ತಿರುವ ಮೋದಿಜಿಯವರಿಗೆ ದಯವಿಟ್ಟು ಮನೆಗೆ ಕಳುಹಿಸಿ ದೇಶ ಪ್ರೇಮ ಪಾರ್ಟಿಗೆ ಮತ ಹಾಕಿ ಗೆಲ್ಲಿಸಿ ಸಮೃದ್ಧ ಭಾರತ ಕಟ್ಟೋಣ. ಜೈ ಜವಾನ್ ಜೈ ಕಿಸಾನ್. ಬಳ್ಳಾರಿ ಕ್ಷೇತ್ರದಿಂದ ನಾವಿನ್ನೇ ಕ್ಯಾಂಡಿಡೇಟ್ ನಿರ್ಧಾರ ಮಾಡಲಿಲ್ಲ. 4 ಅಪ್ಲಿಕೇಶನ್ ಬಂದಿದ್ದಾವೆ. ಸೊ ಅವೆಲ್ಲ ಸ್ಕ್ರೂಟಿನಿ ಮಾಡಬೇಕು. ತದನಂತರ ನಮಗೆ ಸೆಲೆಕ್ಷನ್ ಕಮಿಟಿ ಅಂತಿದೆ. ಸೆಲೆಕ್ಷನ್ ಕಮಿಟಿ ಗಮನಕ್ಕೆ ತಂದು ಸೆಲೆಕ್ಷನ್ ಕಮಿಟಿಯಲ್ಲಿ ನಾವು ಅದನ್ನ ತೀರ್ಮಾನ ಮಾಡ್ತೇವೆ. ಕೊನೆಯದೊಳಗಲ್ಲಿ ಇನ್ನೊಂದು ವಿಷಯ ಅಂತಂದ್ರೆ, ಬೆಂಗಳೂರು ಉತ್ತರ ಕ್ಷೇತ್ರ ಶ್ರೀಮತಿ ಶೋಭಾದೇವಿ ಅವರು, ಹೌದಲ್ಲ, ಅವ್ರಿಗೆಲ್ಲ ಕೊಟ್ಟಿರೋದು ಬಿಜೆಪಿಯಿಂದ. ಸೊ ಅಲ್ಲಿ ನಾವು ಒಂದು ಅಚ್ಚರಿಯ ಕ್ಯಾಂಡಿಡೇಟ್ನ ಹಾಕ್ತೇವೆ. ಅದನ್ನು ಈಗೇನು ಹೇಳೋಕ್ಕಾಗೋದಿಲ್ಲ, ಅದನ್ನು ಹೇಳೋದು ಇಲ್ಲ. ನಾವು ಮುಂದಿನ ದಿನದಲ್ಲಿ ಪತ್ರಿಕಾ ರಂಗದಲ್ಲಿ, ಮಾಧ್ಯಮ ರಂಗದಲ್ಲಿ ಅದನ್ನು ನಾವು ತಿಳಿಸಿಲ್ದಂಗೆ ಏನು ಮಾಡಕ್ಕೆ ಬರೋದಲ್ಲ. ಅದನ್ನು ತಿಳಿಸ್ತೀವಿ. ಅದನ್ನು ನಾವು ಹೇಳ್ತೇವೆ ಸರ್. ಅದನ್ನು ಈಗ ಹೇಳ್ಬಾರ್ದು. ಏನೋ ಸಾರ್ ಕೇಳಿದ್ರು ಅಂತ ಹೇಳ್ತೇವೆ ಸರ್. ಎಲ್ಲೇ ನಾವು ಮಾಜಿ ಪ್ರಧಾನಿಗಳಾಗ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗ್ಬೋದು. ಅದನ್ನ ಯಾವುದು ನಾವು ಅಚ್ಚರಿಯಾಗಿ ನಾವು ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಉದ್ದೇಶ ನಮ್ಮ ದೇಶ ಪ್ರೇಮ ಪಾರ್ಟಿ ಉದ್ದೇಶ ಇದೆ ಸರ್. ಇಲ್ಲ, ನಾವೆಲ್ಲ ಈಗ ಹೇಳೋದಲ್ಲ. ನೀವು ಮುಂದೆ ನಿಮಗೆ ಹೇಳಲ್ಲ, ನಾವೇನು ಮಾಡಕ್ ಬರೋದಿಲ್ಲ. ಅಲ್ಲ ಪತ್ರಿಕಾರಂಗ ಮಾಧ್ಯಮ ರಂಗ ತಿಳಿಸಿದಂಗೆ ಏನು ಮಾಡಕ್ ಸಾಧ್ಯ ಇಲ್ಲ. ನಿಮಗೆ ತಿಳಿಸ್ಲಿದ್ರೆ ನಮ್ಮ ಬೆಳವಣಿಗೆ ಯಾವುದು ಆಗೋದಲ್ಲ. ನಿಮ್ಮ ಮುಂದೆ ಇಡಲೇಬೇಕಾಗತ್ತೆ, ಯಾವುದು ಮುಚ್ಚಿಡಕ್ ಆಗೋದಲ್ಲ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನಾವಿನ್ನ ಕಮಿಟಿ ಇದೆಲ್ಲ, ಸೊ ಹೈಕಮಾಂಡ್ ಅನ್ನೋದು ಇರುತ್ತೆ. ನಾವು ಸಂಸ್ಥಾಪಕ ಅಧ್ಯಕ್ಷರಾದ್ರೂ ಕೂಡ ಸೆಲೆಕ್ಷನ್ ಕಮಿಟಿ ಇದ್ದೇ ಇರುತ್ತಲ್ಲ. ಆ ದೃಷ್ಟಿಯಿಂದನೇ ಇದನ್ನು ಮಾಡೋದು. ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಗೊಳಿಸುವುದು. 5ನೇದು ನೀರಾವರಿ ಯೋಜನೆಗೆ ಆದ್ಯತೆ. 6ನೇದು ಕಳಸಾ ಬಂಡೂರಿ ಯೋಜನೆ ಮತ್ತು ಮೇಕೆದಾಟು ಯೋಜನೆಯನ್ನು ಸಂಪೂರ್ಣಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವುದು.
ಆಮೇಲೆ 7ನೇ ಏಕ ನೀರಾವರಿ, ಆಮೇಲೆ ಮಹದಾಯಿ ಯೋಜನೆಗಳು ಇದರಲ್ಲಿ. ಮಹದಾಯಿ ಯೋಜನೆ ಸಾಕಷ್ಟು ನಿಮಗೆ ಗೊತ್ತಿದೆ. ತ್ರಿಬಂಧದ ಸರ್ಕಾರ ಇತ್ತು. ಗೋವಾದಲ್ಲಿ ಬಿಜೆಪಿ, ಮಹಾರಾಷ್ಟ್ರದಲ್ಲಿ ಬಿಜೆಪಿ, ಕೇಂದ್ರದಲ್ಲಿ ಬಿಜೆಪಿ, ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ. ಸೊ ಆ ಬಿಜೆಪಿ ಇಂದ ಕೂಡ ಮಹದಾಯಿ ಯೋಜನೆ ಮಂಜೂರಾತಿ ಮಾಡಕ್ಕೆ ಕೇಂದ್ರ ಸರ್ಕಾರ ಆಗಿಲ್ಲ. ಅವ್ರದೇ ಆದ ಸರ್ಕಾರಗಳು ಇದ್ರೂ ಕೂಡ ಅದನ್ನು ಮಾಡೋದಕ್ಕೆ ಇಂದಿನ ಪ್ರಧಾನಿ ಬಿಜೆಪಿ ಪಕ್ಷದ ಪ್ರಧಾನಿಗಳಿಗೆ ಸಾಧ್ಯತೆ ಆಗಿಲ್ಲ. ಸ್ವಲ್ಪ ಕರ್ನಾಟಕಕ್ಕೆ ನೀರಿಂದ ತುಂಬಾ ಅನ್ಯಾಯ ಆಗ್ತಾ ಇದೆ. ಅದರ ಮುಂದಿನಲ್ಲಿ ಪ್ರಜೆಗಳಾಗಲಿ ಅದು ಎಲ್ಲರೂ ಮನಗಂಡು ಆಲೋಚಿಸಬೇಕಾಗುತ್ತೆ.